ಪಾಕಿಸ್ತಾನದ 8 ಸೇನಾ ನೆಲೆಗಳನ್ನು ಉಡೀಸ್ ಮಾಡಲಾಗಿದೆ. ರಫೀಕಿ, ಮುರಿದ್, ಸುಖೂರ್, ಸಿಯಾಲ್ಕೋಟ್ ಸೇರಿದಂತೆ ಚಾಕ್ಲಾ, ರಹಿಮ್ಯಾರ್ ಖಾನ್ ಮತ್ತು ಪರ್ಸೂರ್ ಈ ಸೇನಾ ನೆಲೆಗಳನ್ನು ಧ್ವಂಸ ಮಾಡಲಾಗಿದೆ. ಆಕ್ಚುಲ್ ಆಗಿ ಪಾಕಿಸ್ತಾನ ಉಲ್ಟಾ ಹೇಳ್ತಾ ಇತ್ತು, ನಾವು ಭಾರತೀಯ ಸೇನಾ ಕ್ಯಾಂಪ್ಗಳನ್ನ ಧ್ವಂಸ ಮಾಡಿದ್ದೀವಿ ಅಂತ. ಅತ್ಯಾಧುನಿಕ ಶಸ್ತ್ರಾಸ್ತ್ರ, ಫೈಟರ್ ಜೆಟ್ ಅನ್ನ ಬಳಕೆ ಮಾಡೋ ಮೂಲಕವಾಗಿ ಮತ್ತು ಪಾಕ್ ರಾಡಾರ್ ಕಮಾಂಡೋ ಸೆಂಟರ್ಗಳು ಧ್ವಂಸವನ್ನ ಮಾಡಿವೆ. ಪಾಕಿಸ್ತಾನದ 8 ಸೇನಾ ನೆಲೆಗಳು ಕಂಪ್ಲೀಟ್ ಆಗಿ ಉಡೀಸಾಗಿದೆ. ಏರ್ ಬೇಸ್ಗಳನ್ನ ಮುಗಿಸಿದಾಯಿತು, ಸೇನಾ ನೆಲೆಗಳನ್ನ ಮುಗಿಸಿದ್ದಾರೆ. ರಫೀಕಿ, ಮುರಿದ್, ಸುರುಕು, ಸಿಯಾಲ್ಕೋಟ್ ಹೀಗೆ ಎಲ್ಲೆಡೆ ಇದ್ದಂತಹ ಸೇನಾ ಕ್ಯಾಂಪ್ಗಳು ಯಾವ ರೀತಿ ಧ್ವಂಸ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷುವಲ್ಸ್, ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ದು ಹೌದು. ಸೊ ಈಗ ಒಟ್ಟು ನಿನ್ನೆ ನಡೆದಂತಹ ಈ ಪ್ರತಿದಾಳಿಯಲ್ಲಿ ಎಷ್ಟು ಸೇನಾ ನೆಲೆಗಳನ್ನು ಧ್ವಂಸ ಮಾಡಲಾಗಿದೆ, ಇದರಲ್ಲಿ ಆಗಿರುವಂತಹ ಡ್ಯಾಮೇಜ್ಗಳೇನು? ದಿವ್ಯಾ ನೋಡಿ, ಈಗ ಪಾಕಿಸ್ತಾನ ಭಾರತದ ವಿರುದ್ಧ ಹಂತವಾಗಿ ತನ್ನ ದಾಳಿಯ ಏನು ನಡೆಗಳೇನಿದಾವೆ ಅಥವಾ ತಂತ್ರಗಳೇನಿದಾವೆ ಅವುಗಳನ್ನ ಬದಲಾಯಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ. ಆರಂಭದಲ್ಲಿ ಕೇವಲ ಶೆಲ್ ದಾಳಿಗೆ ಸೀಮಿತ ಆಗಿದ್ದಂತಹ ದಾಳಿಗಳು ನಿರಂತರವಾಗಿ ಡ್ರೋನ್ಗಳಿಗೆ ಶಿಫ್ಟ್ ಆಯಿತು, ಮಿಸೈಲ್ಗಳಿಗೆ ಶಿಫ್ಟ್ ಆಯಿತು. ನಿನ್ನೆ ರಾತ್ರಿ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಕೂಡ ಭಾರತದ ವಿರುದ್ಧ ಪ್ರಯೋಗಿಸುವಂತ ಕೆಲಸವನ್ನ ಮಾಡಿತ್ತು. ಇದರ ಜೊತೆಗೆ ಏನು ಗಡಿ ಭಾಗಗಳಲ್ಲಿ ವೈಮಾನಿಕ ದಾಳಿಗಳನ್ನು ನಡೆಸುವಂತ ಪ್ರಯತ್ನಗಳನ್ನ ಕೂಡ ಮಾಡಿತ್ತು. ಭಾರತದ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ದಾಳಿಯನ್ನ ಮಾಡೋ ಮೂಲಕ ಭಾರತೀಯ ಸೇನೆಗೆ ದೊಡ್ಡ ಹೊಡೆತವನ್ನ ಕೊಡುವಂತ ಸಂಚನ್ನ ಕೂಡ ರೂಪಿಸಿತ್ತು. ಸೊ ಹೀಗಾಗಿ ಇದರ ವಿರುದ್ಧದ ಫೈಟ್ ನಲ್ಲಿ ಇವತ್ತು ಈಗಾಗಲೇ 3 ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸುವಂತ ಕೆಲಸ ಕೂಡ ಈಗ ಭಾರತ ಮಾಡಿದೆ. ಅದರ ಜೊತೆಗೆ ಇನ್ನೆಂದೂ ಕೂಡ ವಾಯು ದಾಳಿಯನ್ನ ಮಾಡುವಂತಹ ಯೋಚನೆಯೂ ಕೂಡ ಪಾಕಿಸ್ತಾನ ಮಾಡಬಾರ್ದು. ಆ ರೀತಿಯಾದಂತಹ ಒಂದು ತಿರುಗೇಟನ್ನು ಕೊಡುವಂತ ಕೆಲಸ ಭಾರತ ಮಾಡಿರುವಂತದ್ದು. ಅದು ಏನು ಅಂದ್ರೆ ಒಟ್ಟು 8 ಸೇನಾ ನೆಲೆಗಳನ್ನ ಧ್ವಂಸ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಇದರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಸೇನಾ ನೆಲೆಗಳಿದಾವೆ. ಫಾರ್ ಎಕ್ಸಾಂಪಲ್ ರಾವಲ್ಪಿಂಡಿಯಲ್ಲಿರುವಂತಹ ನೂರ್ ಖಾನ್ ಸೇನಾ ನೆಲೆ ಆಗಿರುವಂತದ್ದು, ಇನ್ನು ಬೇರೆ ಸೇನಾ ನೆಲೆಗಳೇನಿದಾವೆ ಇವುಗಳ ಮೂಲಕ ಪಾಕಿಸ್ತಾನ ಅತಿ ಹೆಚ್ಚು ಮಿಲಿಟರಿ ಎಕ್ಸರ್ಸೈಸ್ ಗಳನ್ನ ಮಾಡ್ತಾ ಇತ್ತು. ಭಾರತದ ವಿರುದ್ಧ ವೈಮಾನಿಕ ದಾಳಿಗಳನ್ನ ನಡೆಸಲಿಕ್ಕೆ ಪ್ರಯತ್ನಗಳನ್ನ ಪಡ್ತಾ ಇತ್ತು. ಈಗ ಭಾರತ ಮಾಡಿರುವಂತದ್ದು ಅಲ್ಲಿರುವಂತಹ ಮೂಲ ಸೌಕರ್ಯಗಳು, ರನ್ವೇಗಳ ಮೇಲೆ ಬಾಂಬ್ಗಳನ್ನ ಹಾಕುವ ಮೂಲಕ ಅವುಗಳನ್ನ ಧ್ವಂಸ ಮಾಡುವಂತ ಕೆಲಸ ಮಾಡಿದೆ. ಸೊ ಇದರಿಂದ ದೊಡ್ಡ ಪ್ರಯೋಜನ ಆಗುವಂತದ್ದು ಏನು ಅಂದ್ರೆ ಭವಿಷ್ಯದಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ವಾಯು ದಾಳಿಯನ್ನ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಸನ್ನಿವೇಶ ನಿರ್ಮಾಣ ಮಾಡಿದೆ. ಯಾಕೆಂದ್ರೆ ಯುದ್ಧ ವಿಮಾನಗಳು ಟೇಕ್ ಆಫ್ ಆಗಬೇಕು ಅಂದ್ರೆ ರನ್ವೇಗಳು ಬಹಳಷ್ಟು ಮುಖ್ಯ ಆಗುತ್ತೆ. ಆ ರನ್ವೇಗಳನ್ನ ಡ್ಯಾಮೇಜ್ ಮಾಡೋ ಮೂಲಕ ಯುದ್ಧ ವಿಮಾನಗಳು ಟೇಕ್ ಆಫ್ ಆಗದೆ ಇರುವಂತಹ ರೀತಿಯಲ್ಲಿ ಒಂದು ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಆ ಮೂಲಕ ಭಾರತದ ವಿರುದ್ಧ ಏನು ದಾಳಿಗೆ ಸಂಚನ ಪಾಕಿಸ್ತಾನ ಏನ್ ಮಾಡ್ತಾ ಇತ್ತು ಅದನ್ನ ತಡೆ ಹಿಡಿಯುವಂತ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಭಾರತದ ಕಡೆಯಿಂದ ಆಗ್ತಾ ಇರುವಂತದ್ದು. ಅದರ ಭಾಗವಾಗಿ ಈಗ 8 ಸೇನಾ ನೆಲೆಗಳನ್ನ ಕೂಡ ಧ್ವಂಸ ಮಾಡುವಂತ ಕೆಲಸವನ್ನ ಭಾರತ ಮಾಡಿದೆ. ದಿವ್ಯಾ, ಶಬೀರ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡೆದುಕೊಳ್ತೀವಿ. ಪಾಕಿಸ್ತಾನ ದಾಳಿಯನ್ನ ನಡೆಸಿತು, ವಿಫಲ ಯತ್ನವನ್ನ ನಡೆಸಿ ಕೊನೆಗೆ ತಾನೇ ಮುಖಭಂಗವನ್ನ ಅನುಭವಿಸಿದೆ. ಪ್ರತಿ ದಾಳಿಯಲ್ಲಿ ಭಾರತ ಈಗಾಗಲೇ 8 ಸೇನಾ ನೆಲೆಗಳನ್ನ ಉಡೀಸ್ ಮಾಡಿದೆ.